ಸರ್ ನಮಸ್ಕಾರ. ನಮಸ್ಕಾರ. ಸೌಜನ್ಯ ಧರ್ಮಸ್ಥಳ ಈ ಘಟನೆ ಬಗ್ಗೆ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಸೌಜನ್ಯ ಒಂದು 17 ವರ್ಷದ ಒಂದು ಅಪ್ರಾಪ್ತ ಮಗು. ಅದು ಪಾಂಗಾಳ ಎನ್ನುವಂಥ ಧರ್ಮಸ್ಥಳದ ಒಂದು ಪಕ್ಕದಲ್ಲಿರುವಂಥ ಒಂದು ಪುಟ್ಟ ಊರು. ಆ ಊರಿನ ಸೆಕೆಂಡ್ PUC ವಿದ್ಯಾರ್ಥಿನಿ. ಅವಳು SDM ಉಜಿರೆಯಲ್ಲಿ ಸೆಕೆಂಡ್ PU ಮಾಡ್ತಾಯಿದ್ಲು. ಆ ದಿವಸ SDM ಕಾಲೇಜಿನಿಂದ ಮನೆಗೆ 4 ಗಂಟೆಯ ಬಸ್ಸನ್ನು ಹತ್ತಿ ಹೊರಟ ಹುಡುಗಿ 5 ಗಂಟೆ ಆದರೂ ಮನೆಗೆ ತಲುಪೋದಿಲ್ಲ. ಯಾಕೆ ಮನೆಗೆ ಬಂದಿಲ್ಲ ಅಂಥೇಳಿ, ಇನ್ನೂ ಮಗಳು ಮನೆಗೆ ಬಂದಿಲ್ಲ ಅಂಥೇಳಿ ಆಕೆಯ ತಾಯಿ ಮಾವ ವಿಠಲ್ ಗೌಡ್ರಿಗೆ ಫೋನ್ ಮಾಡ್ತಾರೆ. ಅಯ್ಯೋ ನಾನು ನೋಡಿದ್ನಲ್ಲ ಅಂತ. ಯಾಕಂದರೆ ಆ ಹುಡುಗಿ ಬಸ್ ಇಳಿದು ಬರುವಾಗ ಮಾವ ವಿಠಲ್ ಗೌಡ್ರು ನೋಡಿದ್ನಲ್ಲ ಅಂಥೇಳಿ ಆಮೇಲೆ ಗೊಂದಲಕ್ಕೆ ಬೀಳ್ತಾರೆ. ಸಂಬಂಧಿಕರಿಗೆ ಫೋನ್ ಮಾಡ್ತಾರೆ. ಆ ದಿವಸ ಬೇರೆ ಎಲ್ಲೋ ಹೋಗೋ ಚಾನ್ಸಸ್ ಇಲ್ಲ. ಯಾಕಂದರೆ ಆ ದಿವಸ ಆಕೆಯ ಮನೆಯಲ್ಲಿ ಹೊಸ ಅಕ್ಕಿ ಊಟ ಇತ್ತು. ಹೊಸ ಅಕ್ಕಿ ಊಟಕ್ಕೆ ಅವಳು ಬರಲೇಬೇಕಿತ್ತು. ಮಧ್ಯಾಹ್ನ ಊಟ ಮಾಡಲಿಲ್ಲ, ಹಸಿವೆಲಿದ್ಲು. ಈ ಎಲ್ಲ ಕಾರಣಕ್ಕೆ ಗೊಂದಲಕ್ಕೆ ಒಳಪಟ್ಟು ಸ್ನೇಹಿತರಿಗೆ ಕೇಳ್ತಾರೆ. ಆಮೇಲೆ ಆಕೆಯ ಸ್ನೇಹಿತೆ ಜಾಹ್ನವಿ ಅಂತೇಳಿ ಅವಳಿಗೆ ಫೋನ್ ಮಾಡಿ ಕೇಳ್ತಾರೆ. ಇಲ್ಲ, ಅವಳು ಆಗಲೇ ಇಳ್ಕೊಂಡ್ಳು ಅಂತೇಳಿ ಹೇಳ್ತಾರೆ. ಅವಳ ಮನೆಗೂ ಹೋಗಿರೋದಿಲ್ಲ. ಹೀಗೆಲ್ಲ ಗೊಂದಲ ಆದಾಗ 5 ಗಂಟೆ 6 ಗಂಟೆ ಆಗ್ತದೆ. 6 ಗಂಟೆಗೆ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಆ ಭಾಗದಲ್ಲೆಲ್ಲ ಹುಡುಕ್ತಾರೆ, ಸಿಗೋದಿಲ್ಲ. ಎಲ್ಲಾದರೂ ಅಪಹರಣಕ್ಕೆ ಒಳಪಟ್ಲ ಎನ್ನುವಂಥ ಅನುಮಾನಗಳು ಬರ್ತದೆ. ಯಾಕಂದರೆ ಆಕೆ ನೇತ್ರಾವತಿ ಸ್ನಾನಘಟ್ಟದ ಬಸ್ ನಿಲ್ದಾಣದಿಂದ ಬಸ್ಸನ್ನು ಇಳ್ಕೊಂಡು ಕೊಡೆ ಹಿಡ್ಕೊಂಡು ಮಣ್ಣಸಂಕ, ತನ್ನ ಮನೆಗೆ ಹೋಗುವ ದಾರಿ ಏನಿದೆ ಮಣ್ಣಸಂಕದ ತನಕ ನಡ್ಕೊಂಡು ಹೋಗ್ತಾ ಇರುವುದನ್ನು ಮಾವ ವಿಠಲ್ ಗೌಡ್ರು ನೋಡಿರ್ತಾರೆ. ಅವರು ವಿಶ್ ಮಾಡಿರ್ತಾರೆ. ಆಮೇಲೆ ಎಲ್ಲಿ ಹೋಗ್ಲು ಎನ್ನುವಂಥ ಪ್ರಶ್ನೆ ಬರ್ತದೆ. ಆಮೇಲೆ 7-8 ಗಂಟೆ ಆದ ತಕ್ಷಣ ಮನೆಯವರು ಹೋಗಿ ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂಥ ವೀರೇಂದ್ರ ಹೆಗಡೆಯವರನ್ನು ಕೇಳ್ತಾರೆ. ಒಂದು ಡಿಪಾರ್ಟ್ಮೆಂಟಿಗೆಲ್ಲ ಮಾತಾಡುವ ಹಾಗೆ ಅವರು ನೇರವಾಗಿ ಗೃಹ ಸಚಿವರಿಗೂ ಮಾತಾಡ್ತಾರೆ. ಯಾಕಂದರೆ ಆ ಕಾಲದಲ್ಲಿ ಲವ್ ಜಿಹಾದ್ ಎನ್ನುವ ವಿಷಯ ಬಹಳ ದೊಡ್ಡ ಸದ್ದನ್ನು ಮಾಡ್ತಿದ್ದಂಥ ಕಾಲ. ಮುಸ್ಲಿಂ ಹುಡುಗರು ಹಿಂದೂ ಹುಡುಗಿಯರನ್ನು ಪ್ರೀತಿ ಮಾಡೋದು, ಅದು ಲವ್ ಅಲ್ಲ ಜಿಹಾದ್, ಆ ಮೂಲಕ ಅಪಹರಣ ಮಾಡೋದು, ಈ ಥರದ್ದೆಲ್ಲ ಘಟನೆಗಳು ಭಾಳ ಕೇಳಿ ಬರ್ತಿತ್ತು. ಕೇರಳದ ಲವ್ ಜಿಹಾದ್ ಪ್ರಕರಣ ಉಚ್ಚಾಯ ಕಾಲಘಟ್ಟದಲ್ಲಿತ್ತು. ಕಾವಂದರು ವೀರೇಂದ್ರ ಹೆಗಡೆಯವರು ಏನು ಮಾಡ್ತಾರೆ, ಗೃಹ ಸಚಿವರಿಗೆ ಫೋನ್ ಮಾಡಿ, ನೋಡಿ ನಮ್ಮ ಕ್ಷೇತ್ರದಿಂದ ಒಂದು ಮಗು ನಾಪತ್ತೆ ಆಗಿದೆ, ನೀವು ನಿಮ್ಮ ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಟ್ಟು ಭಾಳ ಕಟ್ಟುನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಅಂತ ಹೇಳ್ತಾರೆ. ಬೆಳ್ತಂಗಡಿ ಠಾಣೆಗೆ ಅವರು 8 ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾರೆ. ನಾಳೆ ದಿವಸ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲು ಮಾಡ್ಕೊಳ್ಳೋಣ, ನಾಳೆ ಒಂದು ಫೋಟೋ ತೊಗೊಂಡು ಬನ್ನಿ ಅವಳದ್ದು ಅಂತೇಳಿ ಪೊಲೀಸರು ಹೇಳ್ತಾರೆ. ಮರುದಿನ ಹುಡುಕಾಟ ಮಾಡಿದಾಗ 10 ಆ ಬಾಡಿ ಫೈಂಡ್ ಆಗುತ್ತೆ. ಮಣ್ಣಸಂಕದಿಂದ ಒಳಗಡೆ ಇರುವಂಥ ಒಂದು ಕಾಡಿನ ನಡುವೆ ಆ ಹುಡುಗಿಯ ಮೃತದೇಹ ಅತ್ಯಾಚಾರ ಆದ ರೀತಿಯಲ್ಲಿ, ಅದು ಬೀಭತ್ಸಕರವಾಗಿ ಅತ್ಯಾಚಾರವಾದ ರೀತಿಯಲ್ಲಿ ಪತ್ತೆ ಆಗುತ್ತೆ. ಜನ ಮುತ್ಕೊಳ್ತಾರೆ. ಪೊಲೀಸ್ ಬರುವಷ್ಟೊತ್ತಿಗೆ ಅಲ್ಲಿನ ಸ್ಟ್ರಗಲ್ ಮಾರ್ಕು ಏನು ಸಾಂದರ್ಭಿಕ ಸಾಕ್ಷಿಗಳನ್ನೆಲ್ಲ ನಾಶ ಮಾಡೋ ರೀತಿಯಲ್ಲಿ ಪ್ರಜ್ಞೆ ಮರೆತಂಥ ಜನರು ತುಂಬಿ ಅಲ್ಲೆಲ್ಲ ಒಟ್ಟಾರೆ ಆ ಫಿಂಗರ್ ಪ್ರಿಂಟ್ಸು ಇನ್ನೊಂದು ಮತ್ತೊಂದು ಸಿಗದೇ ಇರುವಷ್ಟು ಜನ ಅಲ್ಲಿ ಸೇರ್ತಾರೆ. ನಂತರ ಪೊಲೀಸರು ಬಾಡಿಯನ್ನು ಏನು ಬೆಳ್ತಂಗಡಿ ಹಾಸ್ಪಿಟ್ಲಿಗೆ ತಲುಪಿಸ್ತಾರೆ. ಅಲ್ಲಿ ಪೋಸ್ಟ್ಮಾರ್ಟಮ್ ಆಗುತ್ತೆ. ಮರುದಿನ ಸಿಗುವಂಥದ್ದು, ಇದು 10ನೇ ತಾರೀಕು, ಘಟನೆ ನಡೆದಿರುವಂಥದ್ದು 9ನೇ ತಾರೀಕು. ಅದೇ ದಿನ 7 ಗಂಟೆಗೆ ಬಾಹುಬಲಿ ಬೆಟ್ಟದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಕೂತ್ಕೊಂಡಿರ್ತಾನೆ. ಸಹಜವಾಗಿ ಅಲ್ಲಿನ ಕ್ರಮ ಹೇಗಂತ ಹೇಳಿದರೆ 6-6:30 ಧರ್ಮಸ್ಥಳದ ಒಂದು ತಂಡ, ಅಲ್ಲಿ ಲಾಡ್ಜ್ನಲ್ಲಿ ಕೆಲಸ ಮಾಡುವವರೆಲ್ಲ ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಯಾರಾದರೂ ಬೆಟ್ಟದ ತಪ್ಪಲಲ್ಲೆಲ್ಲ ಕೂತ್ಕೊಂಡಿರೋರನ್ನೆಲ್ಲ ಏಳಿಸಿ ಕೆಳಗಡೆ ಕಳಿಸಿ, ರೂಮ್ ಇಲ್ದಿದ್ದವರಿಗೆ, ಕೆಲವರು ಏನಾಗುತ್ತೆ ಧರ್ಮಸ್ಥಳಕ್ಕೆ ಬಂದಾಗ ರೂಮ್ ಸಿಗಲ್ಲ, ಅವರಲ್ಲೆಲ್ಲ ಆ ಥರ ಒಂದು ಸೇಫ್ ಜಾಗ ನೋಡ್ಕೊಂಡು ಅಲ್ಲೆಲ್ಲ ಉಳ್ಕೊಳ್ಳುವಂಥದ್ದು. ಯಾಕಂದರೆ ಸುಪ್ರೀಂ ಕೋರ್ಟ್ ಕೂಡ ಒಂದು ಕಡೆ ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಜಡ್ಜ್ಮೆಂಟನ್ನು ಕೊಡುವಾಗ ಧರ್ಮಸ್ಥಳವನ್ನು ನೋಡಿ ಕಲ್ತ್ಕೊಳ್ಳಿ ಅನ್ನೋ ರೀತಿಯ ಸ್ಟೇಟ್ಮೆಂಟನ್ನು ಕೊಟ್ಟು, ಧರ್ಮಸ್ಥಳ ವೆರಿ ಸೇಫೆಸ್ಟ್ ಪ್ಲೇಸ್ ಅಂತ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡಿರುವಂಥದ್ದು. ಅಲ್ಲಲ್ಲೇ ಮಲಗ್ತಾರಾಗ ಅಲ್ಲಿಂದಲೇ ಏಳಿಸಿ ಕೆಳಗಡೆ ಹೋಗಿ ಅಂತೇಳಿ ಅವ್ರು ಹೊಡಿಸ್ಕೊಂಡು ಬರುವಾಗ ಒಬ್ಬ ಅಪರಿಚಿತ ವ್ಯಕ್ತಿ, ಸ್ವಲ್ಪ ಅನುಮಾನಾಸ್ಪದವಾಗಿ ಕಾಣಿಸ್ತಾ ಇರುವಂಥ ವ್ಯಕ್ತಿ ಅಲ್ಲಿ ಕೂತ್ಕೊಂಡಿದ್ದ. ಅವನು ಸಂತೋಷ್ ರಾವ್. ಯಾಕಂದರೆ ಇಡೀ ಧರ್ಮಸ್ಥಳವೇ ಬಹಳ ಒಂದು ಆತಂಕ, ಒಂದು ಯಕ್ಷ ಪ್ರಶ್ನೆ. ನಮ್ಮ ಮಣ್ಣಿನ ಈ ಧರ್ಮದ ನೆಲದ ಈ ನೆಲೆಯ ಮಗುವನ್ನು ಇಷ್ಟೊಂದು ಪೈಶಾಚಿಕವಾಗಿ ಒಬ್ಬ ಹತ್ಯೆ ಮಾಡಿದಾನಲ್ಲ ಎನ್ನುವಂಥ ಒಂದು ಆಕ್ರೋಶ ಇಡೀ ಧರ್ಮಸ್ಥಳದಾದ್ಯಂತ ಹಬ್ಬಿ ಹರಡಿತ್ತು. ಆ ಫೋಟೋ ನೋಡಿದರೆ ಅಥವಾ ಆ ಮೃತದೇಹವನ್ನು ನೋಡಿದರೆ ಬಹಳ ಬ್ರೂಟಲ್ ಆಗಿ ರೇಪ್ ಮಾಡಿ ಆಕೆ ಗುಪ್ತಾಂಗಕ್ಕೆ ಮಣ್ಣನ್ನು ಹಾಕಿರುವಂಥ ಒಂದು ಬಿಭತ್ಸಕರಿಯಾದಂಥ ದೃಶ್ಯ ಕಾಣಿಸ್ತಾ ಇತ್ತು. ಹಾಗಾಗಿ ಅವನನ್ನು ಪ್ರಶ್ನೆ ಮಾಡ್ತಾರೆ. ಅವನು ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾನೆ. ನೀನು ತಪ್ಪು ಮಾಡಿದೆ ಅಂತೇಳಿ, ಅಲ್ಲಪ್ಪ ಇಲ್ಲೇ ಕೂತಿದೀಯ ಅಂತ ಕೇಳ್ತಾರೆ. ಅದೆಲ್ಲ ದಾಖಲಾಗಿರುವಂಥದ್ದು. ನಾನೇನು ಅಲ್ಲಿ ಐ ವಿಟ್ನೆಸ್ ಅಲ್ಲ, ನಾನು ಅದನ್ನು ರೆಕಾರ್ಡ್ ಓದಿ ಹೇಳುವಂಥದ್ದು. ಇಲ್ಲ, ನಮ್ಮವರಿಬ್ಬರು ಮೇಲೆ ಹೋಗಿದ್ದಾರೆ ಅಂತ ಸಂತೋಷ್ ಹೇಳ್ತಾನೆ.
ಯಾರು ಮೇಲಿಲ್ಲ, ನಾವೆಲ್ಲ ಅವ್ರನ್ನ ಕೆಳಗಡೆ ಕಳಿಸ್ಕೊಂಡು ಅಲ್ಲಿ ಯಾರು ಇಲ್ಲ ಅಂತ ನನಗೆ ಗೊತ್ತಿರ್ತದೆ ಇವರಿಗೆ. ಯಾರು ನೀನು ಬಾ ಕೆಳಗಡೆ ಹೋಗೋಣ, ಅಲ್ಲಿ ಚಾಪಿ ಕೊಡ್ತೇವೆ, ಚಾಪಿಯಲ್ಲಿ ಮಲಗು ನೀನು, ಆಫೀಸಿಗೆ ಬಾ ಅಂತ ಹೇಳಿ ಕಳಿಸ್ತಾರೆ. ಹಾಗೆ ಅವ್ರನ್ನ ಕರ್ಕೊಂಡು ಬರಬೇಕಾದ್ರೆ ಇನ್ನೊಂದು ಯಾರೋ ಪ್ರಶ್ನೆ ಮಾಡ್ತಾರೆ, ಇವನು ಯಾರು ಅಂತ ಕೇಳ್ತಾರೆ. ಇವನು ಆವಾಗ ಓಡ್ಲಿಕ್ಕೆ ಶುರು ಮಾಡ್ತಾರೆ ಅಂತೇಳಿ ಅಲ್ಲಿ ದಾಖಲಾಗುತ್ತೆ. ಓಡ್ಲಿಕ್ಕೆ ಹೋದಾಗ ತೀಫ್ ಕಳ್ಳ ಅಂತೇಳಿ ಅವನ್ನ ಹಿಡ್ಕೊಂಡು ಜನ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಅಲ್ಲೇ ಇದ್ದಂಥ ನಕ್ಸಲ್ ಪೊಲೀಸರು ಅವನ್ನ ಸುಪರ್ದಿಗೆ ಪಡ್ಕೊಂಡು ಅವನ್ನ ಒಂದು ದಸ್ತಗಿರಿ ಮಾಡಿ ಪೊಲೀಸ್ ಸುಪರ್ದಿ ಕೊಡುವಂಥದ್ದು ಎಲ್ಲ ಇಷ್ಟು ಘಟನೆ. ಅದರ ನಂತರ ಅವನ್ನ ಅರೆಸ್ಟ್ ಆಗುತ್ತೆ, COD ಹೋಗುತ್ತೆ, CBI ಹೋಗುತ್ತೆ, ಎನ್ಕ್ವೈರಿ ಆಗುತ್ತೆ, ಬೇರೆ ಯಾರ ಮೇಲೆ ಆರೋಪ 1 ವರ್ಷದ ನಂತರ ಬರುತ್ತೆ, 3 ಜನರ ಮೇಲೆ ಆರೋಪ ಬರುತ್ತೆ. ಈಗ ಆತ ಪ್ರಕರಣದಿಂದ 11 ವರ್ಷಗಳ ತರುವಾಯ 5.5 ವರ್ಷ ಆದ ತಕ್ಷಣ ಆತನಿಗೆ ಬೇಲ್ ಮಂಜೂರಾಗುತ್ತೆ. ಶ್ಯೂರಿಟಿ ಮೇಲೆ ಆತ ಜೈಲಿನಿಂದ ಹೊರಗಡೆ ಇರ್ತಾನೆ. ಅದಾಗಿ ಒಂದು 6 ವರ್ಷ ಆದ ನಂತರ ಜುಲೈ 16-17 ಆ ಸಂದರ್ಭದಲ್ಲಿ ಮೊನ್ನೆ ಆತ ಈ ಪ್ರಕರಣದಿಂದ ಬೆನಿಫಿಟ್ಸ್ ಆಫ್ ಡೌಟ್ ಆಧಾರದಲ್ಲಿ ಸೂಕ್ತ ಸಾಕ್ಷಿ ಆಧಾರಗಳ ಕೊರತೆಯ ಕಾರಣಕ್ಕೆ ಇರಬಹುದು ಆತ ಖುಲಾಸೆ ಆಗ್ತಾನೆ. ಅದ ನಂತರ ಹೋರಾಟಗಾರರು ಇನ್ನೊಂದು ಆಯಾಮದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೌಜನ್ಯ ಧರ್ಮಸ್ಥಳ ಅನ್ನೋ ಒಂದು ಹೆಸರಿಟ್ಕೊಂಡು ಒಂದು ಧರ್ಮ ಅಥವಾ ಆ ಸ್ಥಳವನ್ನು ಅಪಪ್ರಚಾರ ಮಾಡೋ ಪ್ಲಾನ್ ಏನಾದರೂ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಸರ್. ಈಗ ಈ ಇತ್ತೀಚಿನ ದಿನಗಳಲ್ಲಿ ಹೋರಾಟಗಾರರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಾದ ಘಟನೆಯನ್ನು ಧರ್ಮಸ್ಥಳ ಅಂತ ಹೇಳಿದೆ ಇನ್ನೇನಂತ ಹೇಳಬೇಕು, ಅದನ್ನು ಪಾಕಿಸ್ತಾನ ಅಂತ ಹೇಳೋಕ್ಕಾಗತ್ತಾ ಅಂತೇಳಿ ಭಾಳ ನಾಜೂಕಿನಲ್ಲಿ ಭಾಳ ನಯವಂತಿಕೆಯಲ್ಲಿ ಜನರನ್ನು ದಾರಿ ತಪ್ಪಿಸುವ ರೀತಿಯಲ್ಲಿ ಒಂದು ಕನ್ವಿನ್ಸ್ ಮೋಡಲ್ಲಿ ಹೇಳ್ತಾ ಇದ್ದಾರೆ. ಮೊದಲಿಗೆ ಅಲ್ಲಿನ ಧರ್ಮಾಧಿಕಾರಿಯ ಮುಂಡಾಸನ್ನು ತೆಗಿಬೇಕು ಅಂತ ಹೇಳಿದವ್ರು ಯಾರು? ಧರ್ಮಸ್ಥಳಕ್ಕೆ JCBಯನ್ನು ನುಗ್ಗಿಸಿ ಅಂತ ಹೇಳಿದವ್ರು ಯಾರು? ಅಲ್ಲಿ ಮಂಜುನಾಥ ಅಣ್ಣಪ್ಪ ಇಲ್ಲ ಅಂತ ಹೇಳಿದವ್ರು ಯಾರು? ಧರ್ಮಸ್ಥಳದವರ ಮೇಲೆ ಆ ಕುಟುಂಬದ ಸದಸ್ಯರ ಮೇಲೆ ಆರೋಪವನ್ನು ಮಾಡಿದವ್ರು ಯಾರು? ಇದನ್ನೆಲ್ಲ ಗಣನೆಗೆ ತಂದುಕೊಂಡ್ರೆ ಇದರ ಹಿಂದೆ ಇರುವಂಥ ಎಡಪಂಥೀಯ ಚಿಂತನೆಯ ಹೋರಾಟಗಾರರು ಕೂಡ ಟಾರ್ಗೆಟ್ ಧರ್ಮಸ್ಥಳ ಅನ್ನೋ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಹೊರತು ಆ ಮಗುವಿಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಹೋರಾಟ, ಅವರ ಯೋಚನೆ, ಅವರ ಯೋಜನೆ, ಅವರ ದಾರಿ, ಅವರ ನಡಾವಳಿ ಕಾಣಿಸ್ತಾ ಇಲ್ಲ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ಪ್ರಕರಣವನ್ನು ಇಟ್ಕೊಂಡು ಮುಂದೆ ಬರುವಂಥ ದೊಡ್ಡ ಎಲೆಕ್ಷನ್ಗೆ ರಾಜಕೀಯವಾಗಿ ಬಳಸ್ಕೊಳ್ಳೋ ಪ್ಲಾನ್ ಏನಾದರೂ? ನನಗನ್ಸತ್ತೆ ನಮ್ಮ ಜನ ಒಂದು ಸಾವಿನಲ್ಲೂ ರಾಜಕೀಯವನ್ನು ತರುವಂಥದ್ದು, ಸತ್ತವರ ಆ ಮನೆಯ ದುಃಖದ ಯಾತನೆಯಲ್ಲೂ ಕೂಡ ತನ್ನ ರಾಜಕೀಯದ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಹೀನತನವನ್ನು ಬಿಡಬೇಕಾಗತ್ತೆ. ಈ ನೋವನ್ನು ಭಾಳ ಈ ಸಂಕಟದಿಂದ ಹೇಳ್ಕೊತಾ ಇದ್ದೀನಿ. ಯಾಕಂದರೆ ಮೊನ್ನೆ ಆ ಕಾಲಕ್ಕೆ ಸೌಜನ್ಯ ಹತ್ಯೆಗೀಡಾದ ಕಾಲಕ್ಕೆ ಅಲ್ಲಿ ಶಾಸಕರಾಗಿದ್ದವರು ವಸಂತ ಬಂಗೇರ ಎನ್ನುವಂಥ ಒಬ್ಬ 2-3 ಸಾರಿ ಶಾಸಕರಾಗಿದ್ದಂಥ ವ್ಯಕ್ತಿ, ಒಬ್ಬ ಪ್ರಜ್ಞಾವಂತ ಅಂತ ಅವರನ್ನು ನಾನು ಗ್ರಹಿಸಿದ್ದೆ. ಒಬ್ಬ 2-3 ಅವಧಿಗೆ ಆ ಬೆಳ್ತಂಗಡಿ ಅಂತ ಕ್ಷೇತ್ರದ ಶಾಸಕನಾದವನಿಗೆ ಒಂದು ಪ್ರಜ್ಞೆ ಇರ್ತದೆ ಅನ್ನೋದು ಸಹಜವಾದ ನಂಬಿಕೆ. ಇವರ ಮುತುವರ್ಜಿಯಲ್ಲಿ ಇವರ ಒತ್ತಾಯದ ಮೇರೆಗೆ ಕಾವಂದರ ಸಹಕಾರದೊಂದಿಗೆ ಮುಖ್ಯಮಂತ್ರಿಯಾಗ ಪತ್ರ ಹೋಗ್ತದೆ CBI ತನಿಖೆಗೆ ಒಳಪಡಿಸುವಂಥ ಈ ಪ್ರಕರಣ. ಇವರು ಹೇಳ್ತಾರೆ ಸತ್ಯ ಏನಂತ ನನಗೆ ಗೊತ್ತಿದೆ, ನಾನು ಬಾಯ್ಬಿಟ್ರೆ ನನ್ನ ಕೊಲೆ ಆಗುತ್ತೆ, ಎಲೆಕ್ಷನ್ ಟೈಮಿಗೆ ನಾನು ಸತ್ಯವನ್ನು ಹೇಳ್ತೀನಿ ಅಂತ ಹೇಳ್ತಾರಲ್ಲ ವಸಂತ ಬಂಗೇರ್ರೆ, ನಿಮಗೆ ನಾಚಿಕೆ ಆಗಬೇಕಲ್ಲ ಸರ್. ಎಲೆಕ್ಷನ್ನಿಗೂ ಈ ಮಗುವಿನ ಸಾವಿಗೂ ಏನು ಸಂಬಂಧ ಸ್ವಾಮಿ? ಸತ್ಯ ಗೊತ್ತಿದ್ರೆ ರಕ್ಷಣೆ ನಿಮಗಿಲ್ಲ ಅಂತ ಆದರೆ ನಿಮ್ಮದೇ ಸರ್ಕಾರ ಅಧಿಕಾರದಲ್ಲಿದೆ, ನಿಮ್ಮದೇ ಮುಖ್ಯಮಂತ್ರಿ ಅಧಿಕಾರದಲ್ಲಿದ್ದಾರೆ. ಹಾಗಿದ್ರೆ ಒಬ್ಬ ಮಾಜಿ ಶಾಸಕನಿಗೆ ಈ ಕಾಂಗ್ರೆಸ್ ಅಧಿಕಾರ ಇರುವಂಥ ಒಂದು ಕರ್ನಾಟಕ ರಾಜ್ಯದಲ್ಲಿ ರಕ್ಷಣೆ ಇಲ್ಲ ಅಂತ ಆದರೆ ಜನಸಾಮಾನ್ಯರಾದಂಥ ನಮ್ಮಂಥವ್ರಿಗೆ ಯಾರು ರಕ್ಷಣೆ ಕೊಡುತ್ತೆ ಸ್ವಾಮಿ? ನೀವು ಸೌಜನ್ಯಳ ಸಾವಿನಲ್ಲಿ ನಿಮ್ಮ ರಾಜಕಾರಣದ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಸಮಾಧಿಯ ಮೇಲೆ ನೀವು ಅರಮನೆಯನ್ನು ಕಟ್ಟುವ ಕನಸನ್ನು ಕಟ್ಟಬೇಡಿ. ಇದು ಆಕೆಯ ಆತ್ಮಕ್ಕೆ ಮಾಡುವಂಥ ದ್ರೋಹ ಅಂತ ನಾನು ಈ ವಾಹಿನಿ ಮೂಲಕ ವಸಂತ ಬಂಗೇರರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಈ ಪ್ರಕರಣ ಏನಿದೆ ಸರ್, ಸೌಜನ್ಯಗಳಿಗೆ ನ್ಯಾಯ ಸಿಗೋವರೆಗೂ ನಾವು ಧರ್ಮಸ್ಥಳ ಪುಣ್ಯಸ್ಥಳವನ್ನು ಹೋಗೋದಿಲ್ಲ, ಅಲ್ಲಿಗೆ ಯಾವುದೇ ಕಾರಣಕ್ಕೂ ಮುಟ್ಟೋದಿಲ್ಲ, ನ್ಯಾಯ ಸಿಗೋವರೆಗೂ ಅಂತ ಹೇಳೋದು ಹಿರಿಯ ನಟರು ಅಥವಾ ಇದೀಗ ಸಿನಿಮಾ ನಟರು ಸಹ ಧ್ವನಿ ಎತ್ತಾ ಇದ್ದಾರೆ. ಈಗ ನಮ್ಮ ದುನಿಯಾ ವಿಜಯ್ ಅಂತೇಳಿ ಒಬ್ಬರು ನಟರು ಹೇಳಿದ್ದಾರೆ ಅಂತ ಕೇಳ್ಪಟ್ಟೆ. ವಿನೋದ್ ಪ್ರಭಾಕರ್ ಅಂಥೇಳಿ ನಮ್ಮ ಪ್ರಭಾಕರ್ ಅವರ ಮಗ ಹೇಳಿದರು ಅಂತ ಕೇಳ್ಪಟ್ಟೆ. ದುನಿಯಾ ವಿಜಯ್ ಇನ್ನೊಂದು ಸ್ಪಷ್ಟೀಕರಣದ ಆಡಿಯೋ ಕಳಿಸಿದ್ದಾರೆ ಅಂತಲೂ ಕೇಳಿದೆ. ನಾನು ಆ ರೀತಿ ಹೇಳಿದ್ದಲ್ಲ, ನನ್ನಲ್ಲಿ ನೋವಿದೆ, ದೇವ್ರ ಜೊತೆ ಹಠ, ನಿನ್ನ ಸಾನ್ನಿಧ್ಯಕ್ಕೆ ಬರಬೇಕಾದ್ರೆ ಅದು ನ್ಯಾಯ ನಿರ್ಣಯ ಆಗಬೇಕು ಅನ್ನೋ ಹಠ, ಆ ರೀತಿಯಲ್ಲಿ ಹೇಳಿದ್ದೀನಿ ಅಂತ ದುನಿಯಾ ವಿಜಯ್ ಹೇಳಿದ್ದಾರೆ. ಅದನ್ನು ಮೀಡಿಯಾಗಳು ಬೇರೆ ರೀತಿ ವಿಶ್ಲೇಷಣೆ ಮಾಡ್ತಿರ್ಬೋದು. ದುನಿಯಾ ವಿಜಯ್ ಕೂಡ ಒಬ್ಬ ನ್ಯಾಯ ನಿರ್ಣಯ ಗೊತ್ತಿರುವಂಥ ಅಥವಾ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಕಮ್ಮಿ ಇದ್ರೆ ಕೊಡ್ಬೋದು. ಅವರು ಇದನ್ನು ಒಂದು ಹೆಣ್ಣಿಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ದೇವ್ರ ಜೊತೆ ಅವರದ್ದು ಮುನಿಸಿರಬಹುದು.
ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಹಾಗಂತ ಧರ್ಮಸ್ಥಳದವ್ರು ಮಾಡಿದ್ದಾರೆ ಅಂತೇಳಿ ದುನಿಯಾ ವಿಜಯ್ ಹೇಳಿರುವಂಥದ್ದಲ್ಲ ಅಂತ ನನ್ನ ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ 412 ಕೇಸುಗಳಿವೆ ಅನ್ನೋದು ಕೇಳ್ಬಿಟ್ಟೆ ಸರ್. 62 462. ಹೌದು ಸರ್. ಅದರಲ್ಲಿ ಸೌಜನ್ಯಳ ಕೇಸೇ ಯಾಕೆ ಹೈಲೈಟ್ ಆಯಿತು? ಇಲ್ಲ, 462 ಒಂದು ಸಹಜವಾಗಿ ಒಂದು ಪೊಲೀಸ್ ಠಾಣೆಯ ಪಟ್ಟಿಯನ್ನು ತೆಗೆದ್ರೆ UDR ಅಂತ ಹೇಳಿದ್ರೆ ಅಸಹಜ ಸಾವುಗಳ ಪ್ರಕರಣ. ಒಂದು 50-60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಒಂದು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅಸಹಜ ಸಾವುಗಳ ಪ್ರಕರಣ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗುತ್ತೆ. ಸಹಜವಾಗಿಯೇ ಧರ್ಮಸ್ಥಳ, ಕಾಶಿ ಈ ಥರ ಏನು ಮಾನಸ ಸರೋವರಕ್ಕೆ ಹಾರಿ ಸಾಯುವವರಿದ್ದಾರೆ, ಗಂಗೆಯಲ್ಲಿ ಧುಮುಕಿ ಪ್ರಾಣವನ್ನು ತ್ಯಾಗ ಮಾಡುವವರಿದ್ದಾರೆ, ನೇತ್ರಾವತಿಯಲ್ಲಿ ಪರಮ ಪಾವನೆಯಾದಂಥ ನೇತ್ರಾವತಿಯಲ್ಲಿ ಸತ್ತರೆ ಸದ್ಗತಿ ಸಿಗುತ್ತೆ ಅನ್ನೋ ಭಾವನೆ ಇರುವವರಿದ್ದಾರೆ, ಧರ್ಮಸ್ಥಳದಲ್ಲಿ ಸತ್ತರೆ ನಾನು ಶಿವನ ಪಾದ ಸೇರ್ತೀನಿ ಅನ್ನುವಂಥ ಭಾವನೆಯವರಿದ್ದಾರೆ. ಆ ಥರದ 2-3 ವಿಡಿಯೋಗಳನ್ನು ನಾವು ನೋಡಿದ್ದೀವಿ. ನಮ್ಮ ದರ್ಶನ್ ಅವರೇ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಒಂದು ಸಭೆಯಲ್ಲಿ ಹೇಳ್ತಾರೆ, ನನ್ನ ತಾಯಿ ಕೂಡ ಇಲ್ಲಿ ನೇತ್ರಾವತಿಗೆ ಧುಮುಕಿ ನನ್ನ ಮತ್ತು ಅಣ್ಣನ ಜೊತೆಗೋ ತಮ್ಮನ ಜೊತೆಗೋ ಸಾಯ್ಬೇಕಂತೇಳಿ ಬಂದವರು. ಆದರೆ ಪೂಜ್ಯ ಸ್ವಾಮಿಗಳ ಹತ್ರ ಹೋಗಿ ಅದನ್ನು ಹೇಳಿದಾಗ ನಮಗೆ ನಂಬಲಿಕ್ಕೆ ಆಗಲಿಲ್ಲ. ಸ್ವಾಮಿ, ನಾವು ಇಲ್ಲಿಗೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕಂತ ಬಂದವರು ನಿಮ್ಮ ಅಂತ ಹೇಳಿದಾಗ ಅವರು ನಮಗೆ ನನ್ನ ತಾಯಿ ಕನ್ವಿನ್ಸ್ ಮಾಡಿ ನಮಗೊಂದು ಬದುಕನ್ನು ಕೊಟ್ಟರು ಅಂತೇಳಿ ದರ್ಶನ ಹೇಳ್ತಾ ಇದ್ರಲ್ಲಿ ಊಹಿಸ್ಬೋದು. ಧರ್ಮಸ್ಥಳಕ್ಕೆ ಕೆಲವರು ನನ್ನ ಸಾವು ಪುಣ್ಯ ಸ್ಥಳದಲ್ಲಾಗಲಿ ಅನ್ನುವಂಥ ಭಾವನೆಯಲ್ಲಿ ಜೀವನದಲ್ಲಿ ಜಿಗುಪ್ಸೆಗೊಂಡರು ಬರುವ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ಧರ್ಮಸ್ಥಳದಲ್ಲಿ ನೇತ್ರಾವತಿಗೆ ಧುಮುಕಿಯೋ ಅಲ್ಲೇ ವಸತಿ ಗೃಹಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯುವವರ ಪ್ರಕರಣಗಳು ಇವೆ. ಹಾಗಂತೇಳಿ ಇವರು ಹೇಳುವ 462 ಧರ್ಮಸ್ಥಳ ಒಂದರಲ್ಲಿ ಆಗಿರುವಂಥದ್ದಲ್ಲ, ಅದು 10 ವರ್ಷದ ಲಿಸ್ಟ್. ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಆಗಿರೋದು UDR ಅಂದರೆ ಸುಸೈಡ್ ಮಾಡಿಕೊಂಡ್ರು UDR ಆಗೋದು, ನೀರಿಗೆ ಬಿದ್ದು ಸತ್ರು UDR ಆಗೋದು, ಈ ಥರದ್ದೆಲ್ಲ. ಅದೆಲ್ಲವೂ ಕೂಡ ರೇಪಂಡ್ ಮಾಡ್ರು ಅಂತೇಳಿ ಅಲ್ಲ, ಆ ಥರ ಬಿಂಬಿಸ್ತಾ ಇದ್ದಾರೆ. ಹೋರಾಟಗಾರರು ಸತ್ಯವನ್ನು ಮರೆಮಾಚ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಸೌಜನ್ಯ ಹೇಳ್ತಾ ಒಂದು ಮಾತು ಹೇಳ್ತಾರೆ, ಧರ್ಮಸ್ಥಳಕ್ಕೆ ಬರುವವರು ಹೆಣ್ಮಕ್ಳು ಎಚ್ಚರವಾಗಿರಿ. ಸಹಜವಾಗಿಯೇ ಎಲ್ಲಿಗೆ ಹೋಗೋರು ಎಚ್ಚರವಾಗಿರ್ತಾರೆ, ಮಲ್ಕೊಂಡ್ರೆ ಎಲ್ಲಿಗೂ ಹೋಗೋಕ್ಕಾಗೋದಿಲ್ಲ. ಯಾವುದೋ ದುರುದ್ದೇಶದಿಂದ ಅವರು ಹೇಳ್ತಾ ಇದ್ದಾರೆ. ತಾಯಿಯ ಸ್ಥಾಯಿ ಭಾವವನ್ನು ಅವ್ರು ಕಳ್ಕೊಂಡ ಕೆಲವು ಸಲ ಹೇಳಿಕೆಯನ್ನು ಕೊಡ್ತಾರೆ. ಈಗ ಮಗಳನ್ನು ಕಳೆದುಕೊಂಡ ನೋವು, ಯಾತನೆ, ರೋದನೆ, ಅವರ ಒಂದು ತಪನೆ ನನಗೆ ಅರ್ಥ ಆಗುತ್ತೆ. ಹಾಗೆ ಅವರು ವಿವೇಚನೆಯನ್ನು ಕೂಡ ಒಂದು ಸಂದರ್ಭದಲ್ಲಿ ಕಳ್ಕೊಂಡ್ರ ಅನ್ನೋ ಭಾವನೆ ಬರುತ್ತೆ. ಹಾಗೆ ಆ ಸ್ಪಂದನೆಯನ್ನು ಅವರು ಕಳ್ಕೊಳ್ಳಿಕ್ಕೆ ಕಾರಣ ಏನಾಗುತ್ತೆ ಅಂತ ಹೇಳಿದರೆ, ಈ ಪ್ರಕರಣವನ್ನು ತನ್ನ ಸ್ವಹಿತಾಸಕ್ತಿಗೆ, ತನ್ನ ಸ್ವಾರ್ಥ ದ್ವೇಷಕ್ಕೆ ಬಳಕೆ ಮಾಡಿಕೊಳ್ಳುವಂಥ ವ್ಯಕ್ತಿಗಳು ಆ ತಾಯಿಯ ಬ್ರೈನ್ ವಾಶ್ ಮಾಡಿದ್ದಾರೆ. ಒಬ್ಬ ಭಯೋತ್ಪಾದಕ ಅದು ಒಬ್ಬ ಆತ್ಮಾಹುತಿ ಬಾಂಬರ್ ತನ್ನ ಜೀವ ಹೋಗ್ತದೆ ಅಂತ ಗೊತ್ತಿದ್ರೂ ಕೂಡ ಆತ ಸ್ಫೋಟಿಸ್ಕೊಂಡು ಸಾಯ್ಲಿಕ್ಕೆ ಸಜ್ಜಾಗ್ತಾನೆ ಅಂತ ಹೇಳಿದರೆ ಆತನನ್ನು ಭಯೋತ್ಪಾದಕರು ಬ್ರೈನ್ ವಾಶ್ ಮಾಡ್ತಾರೆ. ನಮ್ಮ ತಾಯಿ ಸೌಜನ್ಯ, ಅವಳ ತಾಯಿ ಅವ್ರನ್ನ ಬಹುಶಃ ಇವ್ರು ಯಾರೋ ಒಂಥರ ಬ್ರೈನ್ ವಾಶ್ ಮಾಡಿದ್ದಾರೆ. ಪಾಪ ಅವ್ರಿಗೆ ಸತ್ಯ ಗೊತ್ತಿಲ್ಲ. ಅವ್ರ ಬಗ್ಗೆ ನನಗೆ ಅನುಕಂಪ ಇದೆ, ಸಂತಾಪ ಇದೆ. ಆ ತಾಯಿ ಅವಳು, ಯಾಕಂದರೆ ನನ್ನ ತಾಯಿ ಬೇರೆ ಅಲ್ಲ, ಸೌಜನ್ಯಳ ತಾಯಿ ಬೇರೆ ಅಲ್ಲ. ಅವ್ರನ್ನ ಈ ಥರ ತಪ್ಪು ದಾರಿಗೆ ಎಳೆಯುವವ್ರದ್ದು ತಪ್ಪಿದು. ಒಂದು ಬಂದೂಕಿನಿಂದ ಸಿಡಿಯುವ ಗುಂಡಿನದ್ದು ತಪ್ಪಲ್ಲ, ಗುಂಡಿಗೆ ಗೊತ್ತಿಲ್ಲ ಎಲ್ಲಿಗೆ ಸಿಡಿತಾ ಇದ್ದೀನಿ ಅಂತೇಳಿ. ಅದು ಒಳ್ಳೆಯವನಾದರೂ ಅವನ ಕಡೆ ಗುರಿ ಇಟ್ಟವನು, ಒಳ್ಳೆಯವನ ಎದೆ ಗುರಿ ಇಟ್ಟರು ಅದು ಆ ಕಡೆಗೆ ಹೋಗಿ ಅದು ಅವನನ್ನು ಆಹುತಿ ತಗೊಳ್ತದೆ. ಈ ಸೌಜನ್ಯ ಕುಟುಂಬ ಅನ್ನೋದೊಂದು ಗುಂಡಿನ ಹಾಗೆ ಈ ಸ್ವಾರ್ಥಿಗಳಿಗೆ ಬಳಕೆಯಾಗಿ ಪಡ್ತಾ ಇದ್ದಾರೆ. ಅವರಿಗೆ ಆ ಸತ್ಯದ ಅರಿವಾಗಲಿ ಅಂತೇಳಿ ನಾನು ಅದೇ ಸಾನ್ನಿಧ್ಯದ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಡ್ತಾ ಇದ್ದೇನೆ. ಸೌಜನ್ಯಳ ಪ್ರಕರಣಕ್ಕೂ ಧರ್ಮಸ್ಥಳಕ್ಕೂ ಒಂದು ಸಂಬಂಧ ಇದೆ, ಅದಕ್ಕಾಗಿ ಧರ್ಮಸ್ಥಳ ಹೆಸರನ್ನು ತಗೊಳ್ತಾ ಇದ್ದಾರೆ ಅನ್ನೋ ಮಾತು ಕೇಳ್ತಾ ಇದೆ. ಸಹಜವಾಗಿಯೇ ಧರ್ಮಸ್ಥಳದ ಹೆಸರನ್ನು ತರೋದು, ಅಲ್ಲಿ ಆರೋಪಿಗಳ ಹೆಸರನ್ನು ಹೇಳ್ತಾ ಹೋರಾಟಗಾರರಾದಂಥ ಮಹೇಶೆಟ್ಟಿ ತಿಮ್ರೋಡಿಯವರು ಹರ್ಷೇಂದ್ರ ಕುಮಾರ್ ಅವರ ಮಗ ನಿಶ್ಚಲ್ ಜೈನ್ ಇದರಲ್ಲಿದ್ದಾರೆ ಎನ್ನುವಂಥ ಮಾತನ್ನು ಆರಂಭಿಕ ಹಂತದಲ್ಲಿ ಹೇಳಿದರು. CBI ತನಿಖಾಧಿಕಾರಿಗಳು ಅಂತಾರಾಷ್ಟ್ರೀಯ ಮಟ್ಟದ ತನಿಖೆಯನ್ನು ಕೂಡ ನಡೆಸಿ ಅಲ್ಲಿ ಅವರು USA ನ್ಯೂಯಾರ್ಕಲ್ಲಿದ್ದರು, ಅವರ ಪಾಸ್ಪೋರ್ಟ್ ವೆರಿಫಿಕೇಷನ್ ಮಾಡಿದರು, ಎಲ್ಲವನ್ನು ಪರಿಶೀಲನೆ ಒಳಪಡಿಸಿ ಅದರಲ್ಲಿ ಹುರುಳಿಲ್ಲ, ಸತ್ಯಾಂಶಗಳಿಲ್ಲ ಅಂಥೇಳಿ ಅದನ್ನು ಬಿಟ್ಟ ನಂತರ ಬಹುಶಃ ಅವರು ಮಾತಾಡೋದನ್ನು ಅದನ್ನು ನಿಲ್ಲಿಸಿದ್ದಾರೆ ಅನಿಸುತ್ತೆ. ಜನರಲ್ಲಿ ಧರ್ಮಸ್ಥಳದ ಮೇಲೆ ಒಂದು ತಪ್ಪು ಕಲ್ಪನೆಯನ್ನು ಮೂಡಿಸುವ ಯೋಚನೆ ಇವರಿಗೆಲ್ಲ ಇದೆ ಅಂಥೇಳಿ ಈ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಸಿಕ್ಕಂಥ ಆರೋಪಿಯನ್ನು ನಿರಪರಾಧಿ ಅಂತಂದ್ರು ಏನೋ ಅಂದರು, ಆದರೆ ನಿಜವಾದ ಆರೋಪಿ ಎಲ್ಲಿದ್ದಾನೆ? ಯಾಕೆ ಆರೋಪಿ ಯಾಕೆ ಸಿಗ್ತಾ ಇಲ್ಲ? ಈಗ ಪ್ರಕರಣ ಕೋರ್ಟ್ನಲ್ಲಿ ಒಂದು ಪ್ರಕರಣದಲ್ಲಿ ಪರ ವಿರೋಧ ಚರ್ಚೆಗಳು, ವಾದ ವಿವಾದಗಳು ವಾದ ಆಗ್ತವೆ. ಪ್ರತಿಯೊಬ್ಬ ಕ್ರೂರಿಗೂ
ಪ್ರತಿಯೊಬ್ಬ ಕಟುಕನಿಗೂ ಅಥವಾ ಪ್ರತಿಯೊಬ್ಬ ಅಪರಾಧಿಗೂ ಆರೋಪಿಗೂ ಒಬ್ಬ ಲಾಯರ್ ಇರ್ತಾನೆ, ವಕೀಲ ಇರ್ತಾರೆ. ಅವರು ಈ ಅಪರಾಧದಲ್ಲಿ ಪಾಲ್ಗೊಂಡಿಲ್ಲ, ತನ್ನ ಕಕ್ಷಿದಾರ ಎನ್ನುವುದನ್ನು ಸಾಬೀತು ಮಾಡಲಿಕ್ಕಂತಾನೆ ಇರೋದು. ಕೋರ್ಟ್ ಕಟಕಟೆಯಲ್ಲಿ ಸಾಕ್ಷಿ ಆಧಾರಗಳ ಸಂಪೂರ್ಣ ಕೋರ್ಟ್ ಹೆಂಗೆ ಪರಿಗಣಿಸುತ್ತೆ ಅಂತ ಹೇಳಿದ್ರೆ ನಿಮಗೆ 5 ಪಾಯಿಂಟ್ ಆದರೆ 5 ಪಾಯಿಂಟಿನ ಸಾಕ್ಷಿ ಆಧಾರಗಳನ್ನು ಅದು ಒಂದು ವೆಯ್ಟೇಜ್ ಮಾಡಿ ನ್ಯಾಯ ನಿರ್ಣಯವನ್ನು ಮಾಡುವಂಥದ್ದು ಜಡ್ಜಸ್. ಇಲ್ಲಿ ಒಂದು ಕಡೆ ಪ್ರಾಸಿಕ್ಯೂಷನ್ ವೈಫಲ್ಯವು ಕಂಡು ಬರ್ತದೆ. ಯಾಕಂದರೆ CBI ಪಡಿಸಿದ ಸಾಕ್ಷಿ ಆಧಾರಗಳನ್ನು ಸಬ್ಮಿಟ್ ಮಾಡುವಲ್ಲಿ ಇವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಂದು ಕಡೆ ವೈಫಲ್ಯತೆಯನ್ನು ಕಾಣ್ತಾರೆ ಅಂತ ಮೇಲ್ನೋಟಕ್ಕೆ ಇದು ಕಂಡು ಬರ್ತಾ ಇದೆ. ಮತ್ತು ಆರೋಪಿ ಪರವಾಗಿಯೂ ವಕಾಲತನ ನಡೆಸುವವರಿಗೆ ಕೆಲವು ಅಲ್ಲಿನ ಸ್ಟ್ರಗಲ್ ಮಾರ್ಕ್ ಆಗಲಿ, ಸಾಂದರ್ಭಿಕ ಸಾಕ್ಷಿಗಳಾಗಲಿ, ಫಿಂಗರ್ ಪ್ರಿಂಟ್ ಆಗಲಿ, ಅಲ್ಲಿ ವಜನಲ್ ಸ್ವ್ಯಾಬ್ ಆಗಲಿ, ಆ ರಾಸಾಯನಿಕ ಸಾಕ್ಷಿಗಳು ಕೂಡ ಬಲವಾಗಿ ಅವರಿಗೆ ತಡೆಯನ್ನು ಒಡ್ಡದ ಕಾರಣ ಅವ್ರಿಗೆ ಸುಲಭ ಆಯಿತು ಅನಿಸುತ್ತೆ. ಆ ಕಾರಣಕ್ಕೆ ಈ ಪ್ರಕರಣದಲ್ಲಿ ಸಂತೋಷ್ ರಾವ್ ಖುಲಾಸೆ ಆಗ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಸರ್, ಸಾರ್ವಜನಿಕವಾಗಿ ಥಿಂಕ್ ಮಾಡಿದ್ರೆ ಸೌಜನ್ಯಳ ಪ್ರಕರಣಕ್ಕೆ ಒಂದು ನ್ಯಾಯ ಸಿಗಬೇಕಂತೀರಾ, ಸಿಗಬಾರ್ದಂತೀರಾ? ಇದು ಇಲ್ಲಿಗೆ ಮುಚ್ಚೋಗ್ಬೇಕಂತ ಹೇಳ್ತೀರಾ? ಸರ್, ನಾನೊಬ್ಬ ಮನುಷ್ಯ ಆದರೆ ನಾನು ಒಂದು ತಾಯಿಯ ಹೊಟ್ಟೆಯಿಂದ ಗರ್ಭದಿಂದ ಜನ್ಮ ತಳೆದು ಬಂದವನೇ ಹೌದಾದದ್ದಿದ್ರೆ ನನಗೂ ತಂಗಿ ಅಕ್ಕ ಎನ್ನುವ ಬಾಂಧವ್ಯ, ಆ ಬಾಂಧವ್ಯದ ಒಂದು ಭಾವನೆ ನನ್ನಲ್ಲಿ ಇರುವುದೇ ಸತ್ಯವಾದರೆ ಆ ತಾಯಿ ಸೌಜನ್ಯ, ನನ್ನ ತಂಗಿ ಸೌಜನ್ಯಳಿಗೆ ಆ ಸಾವಿಗೆ ನ್ಯಾಯ ಸಿಗಬೇಕು ಎನ್ನುವಂಥ ಸಂಕಟ ನನಗಿದೆ. ಅದು ಸಿಗಬೇಕು ಸರ್. ಆದರೆ ಇವರೆಲ್ಲ ಅದನ್ನು ಮುಚ್ಚಾಕೋ ಪ್ರಯತ್ನವನ್ನು, ಹೋರಾಟಗಾರರು ಅದನ್ನು ಜಾಡನ್ನು ಬೇರೆ ರೀತಿ ಮಾಡ್ತಾ ಸೌಜನ್ಯಳ ವಿಷಯವನ್ನು ಇವರು ಮಾತಾಡ್ತಾ ಇಲ್ಲ. ಆರಂಭಿಕವಾಗಿ ಇವರ ಹೇಳಿಕೆಗಳನ್ನು ನೀವು ಗಮನಿಸಿ, ಸೌಜನ್ಯ ಅಂತ ಹೇಳ್ತಾರೆ, ಕೊನೆಗೆ ಬೇರೆ ಯಾರದ್ದೋ ವಿರುದ್ಧ ದ್ವೇಷದ ವಿಷವನ್ನು ಕಾರ್ತಾ ಇದ್ದಾರೆ. ಜನರಲ್ಲಿ ಒಂದು ಪ್ರಕ್ಷುಬ್ಧವಾದಂಥ ಭಾವನೆ ಯಾವುದೋ ಒಂದು ಧಾರ್ಮಿಕ ಸಂಸ್ಥೆಯ ಮೇಲೆ ಮೂಡಿಸಲಿಕ್ಕೆ ಇವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಇರುವುದು ದೇವರಲ್ಲ, ಅದು ಕಲ್ಲು ಎನ್ನುವಂತಹ ಹೇಳಿಕೆಗಳನ್ನು ಇವರು ಕೊಡ್ತಾ ಇದ್ದಾರೆ. ನಾಸ್ತಿಕವಾದಿಗಳು ಇಲ್ಲಿ ವಿಜೃಂಭಿಸ್ತಾ ಇದ್ದಾರೆ. ನಮ್ಮ ಸಜ್ಜನರಿಗೆ ಸತ್ಯ ಯಾವುದು ಎನ್ನುವುದನ್ನು ತಿಳಿಸಲಿಕ್ಕೆ ಹೋದವರ ವಿರುದ್ಧ ದಾಳಿಗಳಾಗ್ತಾ ಇದ್ದೆ. ಅದಕ್ಕೆ ನಾನು ಒಬ್ಬ ಉದಾಹರಣೆ. ನನ್ನ ವಿರುದ್ಧ ತೇಜೋವಧೆ, ನನ್ನ ವಿರುದ್ಧ ಅಪಪ್ರಚಾರ, ನನ್ನ ಮಾತನ್ನು ಬಂದ್ ಮಾಡಿಸಬೇಕು ಎನ್ನುವಂಥ ಪ್ರಯತ್ನಗಳನ್ನ ಇವರು ಮಾಡ್ತಾ ಇದ್ದಾರೆ. ನನ್ನ ರಿಕ್ವೆಸ್ಟ್ ನ್ಯಾಯದೇವತೆಯ ಮುಂದೆ, ಆ ಸತ್ಯದೇವತೆಯ ಮುಂದೆ, ಆ ಧರ್ಮದೇವತೆಯ ಮುಂದೆ, ಸಮಸ್ತ ಸ್ತ್ರೀ ಸಂಕುಲದ ಈ ಬೇಡಿಕೆ ಕೂಡ ಇಷ್ಟೇ. ಆ ಮಗು ಅತ್ಯಂತ ಕರಾಳವಾಗಿ, ಅದು ಒಂದು ಹತಭಾಗ್ಯ ಮಗು, ಅತ್ಯಂತ ದುರ್ದೈವ ಬೀಭತ್ಸಕರವಾಗಿ ಆ ಮಗುವನ್ನು ಹತ್ಯೆ ಮಾಡಿ ಆ ನಿರ್ಜನ ಆ ಕಾಡಿನಲ್ಲಿ ಎಸೆದು ಆ ಹುಡುಗಿಯನ್ನು, ಆ ಬದುಕನ್ನು ಬರ್ಬಾದ್ ಮಾಡಿರುವಂತಹ ಆ ಆರೋಪಿ ನೇಣ ಕುಣಿಕೆಯಲ್ಲಿ ವಿಲವಿಲನೆ ಒದ್ದಾಡಿದ ದಿವಸವೇ ನನ್ನ ತಂಗಿ ಸೌಜನ್ಯಳಿಗೆ, ಅವಳ ಆತ್ಮಕ್ಕೆ ಸದ್ಗತಿ ಅಂಥೇಳಿ ನನ್ನ ಭಾವನೆ. ಸರಿಯಾದ ನ್ಯಾಯ ನೀತಿ ದರ್ಶನ ಆಗಬೇಕು. ಈ ಪ್ರಕರಣ ಮೇಲ್ಮನವೇ ಹೋಗಬೇಕು. ಯಾವುದೇ ಸಣ್ಣ ಒಂದು ಎಡೆಯಲ್ಲೂ ಕೂಡ ನಿಜವಾದ ಆರೋಪಿ ತಪ್ಪಿಕೊಳ್ಳಬಾರದು ಎನ್ನುವಂಥ ಪ್ರಾರ್ಥನೆ ನಂತು ಸರ್. ಸರ್, ಕೊನೆಯದಾಗಿ ಮಗಳನ್ನು ಕಳ್ಕೊಂಡ ತಂದೆ ತಾಯಿಗೆ ಅಥವಾ ಕುಟುಂಬಕ್ಕೆ ಏನು ಹೇಳಕ್ಕೆ ಇಷ್ಟ? ಸರ್, ಒಂದು ಮಗಳನ್ನು ಕಳ್ಕೊಳ್ಳೋದಂತ ಹೇಳಿದರೆ ಒಂದು ಕನಸನ್ನು ಕಳ್ಕೊಂಡ ಹಾಗೆ ಸರ್. ತನ್ನ ಒಂದು ಬದುಕಿನ ಒಂದು ಭಾಗವನ್ನು ಕಳ್ಕೊಂಡ ಹಾಗೆ. ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಆಗುವಾಗ ಆ ತಾಯಿ ಸೌಜನ್ಯಳ ಅಮ್ಮ ಸಂಕಟಪಟ್ಟಿರಬಹುದು. ನನ್ನ ಮಗಳು ಈಗ ಇದ್ದಿದ್ರೆ ಅವಳಿಗೆ ಮದುವೆ ಆಗಿರ್ತಿತ್ತು, ಅವಳಿಗೊಂದು ಮಗು ಇರ್ತಿತ್ತು, ನನಗೊಂದು ಮೊಮ್ಮಗು ಇರ್ತಾ ಇತ್ತು, ನಾವು ಆ ಲಕ್ಷ ದೀಪೋತ್ಸವದ ದೀಪ ಹೊತ್ತಿಸ್ತಾ ಇದ್ವಿ. ಈ ಥರದ ಒಂದು ಭಾವನೆಗಳು ಬಂದು ಆಕೆಯ ದುಃಖ ಕಟ್ಟೆ ಒಡೆಯಬಹುದು. ಆ ಕಾರಣಕ್ಕೆ ಆ ನೊಂದ ನೋವಿನಲ್ಲಿ ಇದ್ದಾಗ ವಿವೇಚನೆಯನ್ನು ಮನುಷ್ಯ ಕಳ್ಕೊಳ್ತಾನೆ. ನಾನೊಂದು ಸಂಕಟಕ್ಕೆ ಬಿದ್ದಾಗ ನನಗೇನು ಯೋಚನೆ ಮಾಡಬೇಕಂತ ಗೊತ್ತಿಲ್ಲದಿದ್ದಾಗ ಪಕ್ಕದಲ್ಲಿ ಅವನೋ ಬಂದು ನನ್ನ ಹೆಗಲ ಮೇಲೆ ಕೈ ಇಟ್ಟು, ನೋಡಿ ಅವನೇ ನಿಂಗೆ ಅನ್ಯಾಯ ಮಾಡಿದ್ದು ಅಂತ ಹೇಳಿದಾಗ ನನ್ನ ಸೋತ ಮನಸ್ಸು ತಕ್ಷಣ ಆ ಕಡೆ ಕಾನ್ಸಂಟ್ರೇಷನ್ ಮಾಡಿ ಇರ್ಬೋದೇನೋ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸುತ್ತೆ. ಇದನ್ನು ಸೈಕಾಲಜಿ ಕೂಡ ಹೇಳುತ್ತೆ. ಅಂಥ ಕುಟುಂಬವನ್ನು ಈ ರೀತಿ ಇವರು ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಸೌಜನ್ಯಳ ಕುಟುಂಬಕ್ಕೆ ಸತ್ಯದರ್ಶನ ಆಗಬೇಕು, ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಅವರೇ ಹಿಂದಿನ ಸಂದರ್ಶನಗಳಲ್ಲಿ ಹೇಳಿದರು, ನಮ್ಮ ಇಡೀ ಕುಟುಂಬದ ಜೊತೆ ಕಾಬಂದರಿದ್ದಾರೆ, ನಮಗೆ ರಕ್ಷಣೆಯನ್ನು ಕೊಟ್ಟವರು ಕಾಬಂದರು ಎನ್ನುವಂಥ ಮಾತನ್ನು ಹಿಂದಿನ ಸಂದರ್ಶನಗಳಲ್ಲಿ ಅವರು ಹೇಳ್ಕೊಂಡಿದ್ರು. ಹಾಗಾಗಿ ಆ ಕುಟುಂಬದ ನೋವಿನಲ್ಲಿ
ಅವರು ಯಾವುದೇ ರೀತಿಯ ಸಂದರ್ಭಾನುಸಾರವಾಗಿ ಯಾವುದೇ ರೀತಿಯ ಯಾರಿಗಾದರೂ ನೋವಾಗುವಂಥ ಹೇಳಿಕೆಯನ್ನು ದುಷ್ಪ್ರೇರಣೆಯಿಂದ ಕೊಟ್ಟಿದ್ದರೂ ಕೂಡ ನಾನು ಆ ತಾಯಿಯ ಸ್ಥಾಯಿ ಭಾವವನ್ನು ಗೌರವಿಸ್ತೀನಿ. ತಾಯಿ ಅಂತೇಳಿದ್ರೆ ನನಗೆ ಕೊಲ್ಲೂರು ಮೂಕಾಂಬಿಕೆ ಇದ್ದ ಹಾಗೆ ಸೌಜನ್ಯಳ ಕುಟುಂಬದ ನೋವಿನಲ್ಲಿ ನಾನು ಯಾವತ್ತೂ ಇದ್ದೇನೆ. ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅನ್ನುವ ಪ್ರಾರ್ಥನೆ ಖಂಡಿತ ನಂದು ನಿತ್ಯ ನಿರಂತರವಾಗಿದ್ದೇ ಇರ್ತದೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.